ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಅತ್ಯಂತ ದೊಡ್ಡ ಬೆಳವಣಿಗೆ ಆಗಿದೆ. ಅಂದರೆ ನಿನ್ನೆ ಸಾಯಂಕಾಲ ಸುಮಾರಿಗೆ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ, ಅಥವಾ ಒಂದು ನೋಟಿಸನ್ನು ತಮ್ಮ ಇಲಾಖೆಯಿಂದ ಹೊರಡಿಸಿದ್ದಾರೆ. ಅದೇನೆಂದರೆ, ಆಟೋದವರು ಬೇಕಾಬಿಟ್ಟಿ ರೇಟನ್ನು ತೆಗೆದುಕೊಳ್ತಾ ಇದ್ದಾರೆ. ಆಟೋದವರು ಪ್ರಯಾಣಿಕರಿಗೆ ಅಥವಾ ಗ್ರಾಹಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಕರ್ದಲ್ಲಿ ಬರ್ತಾ ಇಲ್ಲ, ಜೊತೆಗೆ ಹೇಳಿದಷ್ಟು ರೇಟನ್ನು ಕೊಡಿ ಅಂತ ಆವಾಜ್ ಹಾಕ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಸಾವಿರಾರು ದೂರು ಬಂದ ಹಿನ್ನೆಲೆಯಲ್ಲಿ ಇದೀಗ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಕಮಿಷನರ್ ಆಗಿರುವಂಥ ಜಾಯಿಂಟ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ IPS ಅಧಿಕಾರಿಯವರು ಇದೀಗ ದೊಡ್ಡದಾದಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಆಟೋ ಚಾಲಕರು ಕರ್ದಲ್ಲಿ ಹೋಗದೇ ಇದ್ದರೆ ಅಥವಾ ಮೀಟರ್ಗಿಂತ ಜಾಸ್ತಿ ಒಂದು ಹಣವನ್ನು ಪೀಕುವಂಥ ಮಾತನ್ನು ಆಡಿದರೆ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಮತ್ತು FIR ಕೂಡ ದಾಖಲಾಗಬೇಕು. ಜೊತೆಗೆ ಅಂಥ ಆಟೋದವರ ಮೇಲೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಅವರ ಮೇಲೆ FIR ಆಗಿ ಲೈಸೆನ್ಸ್ ಕೂಡ ರದ್ದಾಗಬೇಕು ಅನ್ನುವಂಥ ಒಂದು ಮಾಹಿತಿ ಅಥವಾ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಹಾಗಾಗಿ ಇದೀಗ ಆಟೋ ಚಾಲಕರಿಗೆ ಒಂದು ಮಟ್ಟಿನ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದರೆ ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ, ಜೊತೆಗೆ ಆಟೋದವರು ಕೂಡ ಬೇಕಾಬಿಟ್ಟಿ ವಸೂಲಿ ಮಾಡ್ತಾರೆ. ನೀವು ಎಲ್ಲಾದರೂ 2 ಕಿಲೋಮೀಟರ್ ಬರಬೇಕಂದ್ರೆ ಒಂದು ರೇಟನ್ನು ಫಿಕ್ಸ್ ಮಾಡ್ತಾರೆ. ಎಲ್ಲಿಗಪ್ಪ, ಎಷ್ಟು ಕೊಡ್ತೀಯಾ, ಇದೇನು ರಿಯಲ್ ಎಸ್ಟೇಟ್ ವ್ಯವಹಾರ ಅಂತ ತಿಳ್ಕೊಂಡಿದ್ದಾರೆ ಆಟೋದವರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಆಟೋ ಟಾಪ್ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರಾರು ದೂರು ಹೋಗಿತ್ತು. ಸಾವಿರಾರು ದೂರು ಜಾಯಿಂಟ್ ಕಮಿಷನರ್ ಆಗಿರ್ಬೋದು ಮತ್ತು ಸರ್ಕಾರದ ಸಾರಿಗೆ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೂ ಹೋಗಿತ್ತು. ಹಾಗಾಗಿ ಕೆಲ ತಿಂಗಳ ಹಿಂದೆ, ಅಂದರೆ 2-3 ತಿಂಗಳ ಹಿಂದೆ ಆಟೋದವರು ಮತ್ತು ಬೈಕ್ ಟ್ಯಾಕ್ಸಿ ಅವರ ನಡುವೆ ದೊಡ್ಡದಾದ ಸಮರ ನಡೆದಿತ್ತು. ಜೊತೆಗೆ ಆಟೋದವರು ಸಿಕ್ಕಾಪಟ್ಟಿ ರೇಟ್ ಹಾಕ್ತಾರೆ, ಕರ್ದಲ್ಲಿ ಬರಲ್ಲ, ಆವಾಜ್ ಹಾಕ್ತಾರೆ. ಅದರಲ್ಲೂ ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಅವರನ್ನು ಮಾತನಾಡಿಸ್ಲಿಕ್ಕೆ ಆಗಲ್ಲ. ಒಂಥರ ಕೇಳದೆ ಅದನ್ನು ಹೇಳಬಾರ್ದು ಅಂಥ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಎನ್ನುವ ಒಂದು ಕಂಪ್ಲೇಂಟ್ ಕೂಡ ಹೋಗಿತ್ತು. ಜೊತೆಗೆ 3-4 ಕಿಲೋಮೀಟರ್ ದೂರ ಇರುವಂಥ ಒಂದು ಜಾಗದಲ್ಲಿ 200-300 ಕೇಳ್ತಾರೆ. ಮಕ್ಕಳು ಮರಿ ಇದ್ದಾಗ ಕೆಟ್ಟದಾಗ ಬೈತಾರೆ, ಜೊತೆಗೆ ಸಿಗರೇಟ್ ಸೇರ್ತಾರೆ, ಹೇಗೋ ಒಂದು ಮಾತಾಡ್ತಾರೆ, ಯೂನಿಫಾರ್ಮ್ ಹಾಕಲ್ಲ, ಡ್ರಿಂಕ್ಸ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಅವಾಚ್ಯ ಶಬ್ದಗಳನ್ನು ಬೈತಾರೆ ಎನ್ನುವಂಥ ಗ್ರಾಹಕರ ಆರೋಪ ಕೂಡ ಇತ್ತು. ಅದನ್ನು ಗಂಭೀರವಾಗಿ ಪರಿಗಣಿಸಿದ ಸಾರಿಗೆ ಇಲಾಖೆ ಕೂಡ ಆಗಲೇ ರಾಮಲಿಂಗಾರೆಡ್ಡಿ ಅವರು ಆಗಿನ ಜಾಯಿಂಟ್ ಕಮಿಷನರ್ ಅವರಿಗೆ ಒಂದು ಪತ್ರವನ್ನು ಬರೆದು ಆಟೋ ಸೀಜ್ ಮಾಡಬೇಕು ಮತ್ತು ಲೈಸೆನ್ಸ್ ಇಲ್ಲದಂಥ ಆಟೋಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಒಂದು ದೂರನ್ನು ಅಥವಾ ಒಂದು ಸುತ್ತೋಲೆಯನ್ನು ಮಾಡಿದ್ರು. ಅದರ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಆಟೋ ಮತ್ತು ಬೈಕ್ ಟ್ಯಾಕ್ಸಿಯ ನಡುವೆ ದೊಡ್ಡದಾದಂಥ ಸಮರ ನಡೆದಿತ್ತು. ಇಡೀ ಇಂಡಿಯಾದಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇತ್ತು, ಆದರೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬೇಡ ಎನ್ನುವಂಥ ಒಂದು ನಿರ್ಧಾರವನ್ನು ಹೈಕೋರ್ಟ್ ಹೇಳಿತ್ತು, ಅಂದರೆ ಅದು ಕೋರ್ಟ್ನಲ್ಲಿರುವಾಗ. ಹಾಗಾಗಿ ಬೈಕ್ ಟ್ಯಾಕ್ಸಿ ಸಂಘದವರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಕೂಡ ಅದು ರಾಜ್ಯದ ಒಂದು ಅಧೀನಕ್ಕೆ ಬೀಳುತ್ತೆ, ರಾಜ್ಯ ಸರ್ಕಾರ ಒಪ್ಪಿದರೆ ನೀವು ಅದನ್ನು ಬೈಕ್ ಟ್ಯಾಕ್ಸಿ ಓಡಿಸ್ಬೋದು ಎನ್ನುವಂಥ ಒಂದು ಸುತ್ತೋಲೆ ಅಥವಾ ನಿರ್ಣಯವನ್ನು ಕೈಗೊಳ್ತು. ಅದಾದ ನಂತರ ಇದೀಗ ಬೈಕ್ ಟ್ಯಾಕ್ಸಿ ವಿಚಾರ ಹೈಕೋರ್ಟ್ನಲ್ಲಿದೆ. ಯಾವಾಗ ಹೈಕೋರ್ಟ್ ತೀರ್ಪು ಬರುತ್ತೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಬೈಕ್ ಟ್ಯಾಕ್ಸಿಯ ಪರವಾಗಿ ಲಾಯರ್ ಜಗದೀಶ್ ಅವರು ಮಾತಾಡಿದರು, ಬೈಕ್ ಟ್ಯಾಕ್ಸಿ ಬೇಡ ಅಂತ ಈ ಆಟೋ ಸಂಘದವರು ಮಾತಾಡಿದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಆಟೋದವರು, ಅದರಲ್ಲೂ ಈ ಅಗ್ರಿಗೇಟ್ ಸಂಸ್ಥೆಯವರು ಸುಮ್ಮನೆ ಲೈಸೆನ್ಸ್ ಕೊಡಿಸೋದಾಗಿ ಭರವಸೆ ಕೊಟ್ಟು ಆಟೋವನ್ನು ಸೇಲ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಆಟೋ ಸಂಘದವರು ಮಾಡ್ತಾಯಿದ್ರು, ಜೊತೆಗೆ ಲಾಯರ್ ಜಗದೀಶ್ ಅವರು ಮಾಡ್ತಾಯಿದ್ರು. ಇದರ ಮಧ್ಯೆ ಒಂದು ಡೆವಲಪ್ಮೆಂಟ್ ಅಂದರೆ, ಲಾಯರ್ ಜಗದೀಶ್ ಅವರು ಹೇಳ್ತಾಯಿದ್ರು, ಆರೋಪವನ್ನು ಮಾಡ್ತಿದ್ರು, ಸರಿಸುಮಾರು ಬೆಂಗಳೂರಿನಲ್ಲಿ 15 ಲಕ್ಷ ಆಟೋಗಳು ಓಡಾಡ್ತೇವೆ, ಅವಕ್ಕೆ ಯಾವುದಕ್ಕೂ ಲೈಸೆನ್ಸ್ ಇಲ್ಲ. ಬೆಂಗಳೂರಿನ ಒಂದು ಮಾಹಿತಿ ಪ್ರಕಾರ, RTI ಮಾಹಿತಿ ಪ್ರಕಾರ ಕೇವಲ 1,67,700 ಆಟೋದವರಿಗೆ ಮಾತ್ರ ಪರ್ಮಿಷನ್ ಇದೆ. ಮಿಕ್ಕ 12-13 ಲಕ್ಷ ಆಟೋಗಳು ಎಲ್ಲಿಂದ ಬಂದು, ಇವೆಲ್ಲವೂ ಕೂಡ ಗೋಲ್ಮಾಲ್ ಆಗುತ್ತೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಸರ್ಕಾರಕ್ಕೆ ಮೋಸ ಮಾಡುತ್ತೆ. ಜೊತೆಗೆ ಈ ಆಟೋದವರಲ್ಲಿ ಅನೇಕರು ಹಿಂದಿ ವಾಹನಗಳಿದ್ದಾರೆ, ಅವರಿಗೆ ಮಾರ್ವಾಡಿಗಳು ಸಪೋರ್ಟ್ ಮಾಡ್ತಾರೆ, ಬಾಡಿಗೆ ಬಿಡ್ತಾರೆ, 300-400 ರೂಪಾಯಿ ಫೀಕ್ತಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ರು. ಜೊತೆಗೆ ಓಲಾ, ಊಬರ್ ಮತ್ತು ಅನೇಕ ಅನೇಕ ಈ ಸಂಸ್ಥೆಗಳು ಮೀಟ್ರನ್ನು ಹಾಕಿ ವೇಟಿಂಗ್ ಚಾರ್ಜ್ ಹಾಕುತ್ತೆ, ಜೊತೆಗೆ ಅನೇಕ ಚಾರ್ಜನ್ನು ಹಾಕುತ್ತೆ, ವೇಟಿಂಗ್ ಚಾರ್ಜು ಅದು ಇದು ಚಾರ್ಜ್ ಹಾಕಿ ಡಬಲ್ ನಾರ್ಮಲ್ ಆಟೋ ಓಡಿಸ್ತಾರಲ್ಲ, ಮೀಟ್ರ್ ಹಾಕೊಂಡು ಓಡಿಸೋರಿಗಿಂತ ಡಬಲ್ ಹಣವನ್ನು ಪೀಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಒಂದು ಆರೋಪವನ್ನು ಮಾಡಿದ್ರು. ಅದರಿಂದ ಎಚ್ಚೆತ್ತುಕೊಂಡಂಥ ಸಾರಿಗೆ ಇಲಾಖೆ ಆಟೋದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗಲೇ 2 ತಿಂಗಳ ಹಿಂದೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ನೋಟಿಸನ್ನು ಹೊರಡಿಸಿದ್ರು. ಅದಾದ ನಂತರ ಅನೇಕ ಆಟೋಗಳು ಸೀಜ್ ಆದವು, ನೂರಾರು ಆಟೋಗಳು ಸಾಲಾಗಿ ನಿಂತು ಆಟೋ ಕಚೇರಿ ಮುಂದೆ ಸೀಜಾಗಿ ಕೂತ್ಕೊಂಡ್ಬಿಟ್ಟು. ಇದರ ಮಧ್ಯೆ ಇದೀಗ ಸರ್ಕಾರ ಕೂಡ ಒಂದು ಹಂತದಲ್ಲಿ ಆಟೋದ ಮೇಲೆ ಕರ್ಟೆಸನ್ನು ತೋರಿಸಿ ಆಟೋದರ ಫೇರ್ ಕೂಡ ಕಡಿಮೆ ಇದೆ. ಅಂದರೆ ಮಿನಿಮಮ್ 2 ಕಿಲೋಮೀಟರ್ಗೆ 30 ರೂಪಾಯಿ ಇತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡಿ 35 ರೂಪಾಯಿ, ಅಂದರೆ 36 ರೂಪಾಯಿ ಮಾಡಿತ್ತು. ಅದಾದ ನಂತರ ಕೆಲವೊಂದು ಅವರಿಗೆ ಸೌಲಭ್ಯನ ಕೊಟ್ಟು, ಓಕೆ ನಿಮಗೂ ಸ್ವಲ್ಪ ಕಷ್ಟ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, CNG ರೇಟ್ ಜಾಸ್ತಿ ಆಗಿದೆ, ಆ ನಿಟ್ಟಿನಲ್ಲಿ ಈಗಿನ ಸ್ವಲ್ಪ ಅಂದರೆ ಧಾನ್ಯಗಳಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆದ ಕಾರಣ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮಿನಿಮಮ್
2 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದಂಥ ಒಂದು ಚಾರ್ಜನ್ನು 36 ರೂಪಾಯಿ ಮಾಡ್ತು. ಹಾಗಾಗಿ ಆಟೋದವ್ರಿಗೆ ಸ್ವಲ್ಪ ಖುಷಿಯಾಗಿತ್ತು. ಆದರೆ ಆಟೋದವರು ತಮ್ಮ ಚಾಳಿಯನ್ನು ಬಿಟ್ಟಂಗೆ ಕಾಣ್ತಿಲ್ಲ ಮತ್ತು ಕೂಡ ತಮ್ಮ ರೇಟನ್ನು ಫಿಕ್ಸ್ ಮಾಡದೆ ಒಂದು 2 ಕಿಲೋಮೀಟರ್ ಇದ್ದರೆ 100 ರೂಪಾಯಿ ಕೊಡಿ, 3 ಕಿಲೋಮೀಟರ್ ಇದ್ದರೆ 300 ರೂಪಾಯಿ ಕೊಡಿ. ಅಥವಾ ಬೆಳಿಗ್ಗೆ ಬಂತಂದರೆ ಅಂದರೆ ಈ ಬಸ್ನಿಂದ ಅನೇಕರು ಬೆಳಿಗ್ಗೆ ಬೆಂಗಳೂರಿಗೆ ಬರ್ತಾರೆ, 6 ಗಂಟೆಗೆ ಅಥವಾ 7 ಗಂಟೆಗೆ ಬೆಂಗಳೂರಿನ ಲ್ಯಾಂಡ್ ಆಗ್ತಾರೆ. ಅಥವಾ ಬೆಂಗಳೂರಿಗೆ ಬಂದು ಮುಟ್ಟಿದಾಗ ಅವ್ರ ಹತ್ರ ಬ್ಯಾಗ್ ಇತ್ತಂದರೆ ಅವ್ರ ಹತ್ರ 300-400 ರೂಪಾಯಿ ಕೇಳಿಬಿಡ್ತಾರೆ. ಆ ಅಡ್ರೆಸ್ಸನ್ನು ಕೂಡ ತಪ್ಪು ಹೇಳಿ ಇಲ್ಲ ಹಾಗೆ ಹೋಗ್ಲಿಕ್ಕಾಗಲ್ಲ, ಹೀಗೆ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ರೋಡ್ ಸರಿ ಇಲ್ಲ, ಅದು ಹಾಗೆ ಹೋಗ್ಲಿಕ್ಕಾಗಲ್ಲ ಎನ್ನುವಂಥ ಒಂದು ಉಡಾಪಿಯ ಮಾತನಾಡಿ, ಅಥವಾ ನೀವು ಇಲ್ಲ ಬೇಡ ಅಂದರೆ ಹೇಳ್ರಿ, ನಿಮ್ಮ ರೇಟ್ ಹೇಳಿ ಅನ್ನುವಂಥ ಒಂದು ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಇವೆಲ್ಲದರಿಂದ ಮನೆಗೊಂಡಂಥ ಗ್ರಾಹಕರು, ಪ್ರಯಾಣಿಕರು ಸಾರಿಗೆ ಸಚಿವರಿಗೆ ಮತ್ತು ಜಾಯಿಂಟ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದು, ಅದರಿಂದ ಎಚ್ಚೆತ್ತುಕೊಂಡಂಥ ಜಾಯಿಂಟ್ ಕಮಿಷನರ್ ಅಂದರೆ ಬೆಂಗಳೂರು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ಇದೀಗ ಸೂಚನೆಯನ್ನು ಕೊಟ್ಟು ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಜಾಯಿಂಟ್ ಕಮಿಷನರ್ ಆಗಿರುವಂಥ ಟ್ರಾಫಿಕ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಜ್ಞಾಪನ ಪತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಬಂದು ನೀವೇನಾದರೂ ಆಟೋದವರು ಹೀಗೆ ಮಾಡಿದ್ರು, ಮೀಟ್ರ್ ಹಾಕಿಲ್ಲ, ಯೂನಿಫಾರ್ಮ್ ಹಾಕಿಲ್ಲ, ಸಿಗರೇಟ್ ಸೇರ್ತಾರೆ, ಅಥವಾ ರೂಲ್ಸನ್ನು ಯಾವೆಲ್ಲ ಕಾರಣಕ್ಕಾಗಿ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅದನ್ನು ಸೀಜ್ ಮಾಡಬೇಕು ಅಥವಾ ಅವ್ರ ಮೇಲೆ ಕೇಸನ್ನು ಹಾಕಬೇಕು ಮತ್ತು ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂಥ ಒಂದು ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಈಗ ಆಟೋದವರ ಮೇಲೆ ಒಂದು ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಕೇವಲ 1,67,000 ಇರುವಂಥ ಆಟೋದ ಲೈಸೆನ್ಸ್ ಇದೆಯಲ್ಲ, ಅದು ಹೇಗೆ 15 ಲಕ್ಷ ತನಕ ಆಟೋದು ಓಡಾಡ್ತಿದೆ ಅನ್ನೋದು ಕೂಡ ಗಂಭೀರವಾದ ಪ್ರಶ್ನೆ. ಒಂದು ಆಟೋ ಸಂಘದವರು ಹೇಳೋ ಪ್ರಕಾರ ಸರ್ಕಾರಕ್ಕೆ ಉದ್ಯೋಗ ಕೊಡಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಹೀಗಾದರೂ ಜೀವನ ಮಾಡ್ಕೊಳ್ಳಿ, ಯಾರೊಬ್ಬರು ಆಟೋ ಕೊಡಿಸ್ತಾರೆ, ಹೇಗಾದರೂ ಜೀವನ ಕಟ್ಕೊಳ್ಳಿ ಅನ್ನುವಂಥ ಒಂದು ಉದಾರ ಭಾವನೆಯಿಂದ ಸರ್ಕಾರ ಆಟೋ ಲೈಸೆನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಓಕೆ ಜೀವನಕ್ಕಾಗಿ ಇವರು ಆಟೋ ಓಡಿಸ್ಲಿ, ಸರಿಯಾಗಿ ಓಡಿಸ್ಲಿ ಅನ್ನೋದು ಕೂಡ ನಮ್ಮ ಸೆಂಟರ್ ಪಾಯಿಂಟ್ ಚಾನಲ್ ಕಡೆಯಿಂದ ಕಾಳಜಿಯಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಮೋಸ ಮಾಡಬೇಡಿ, ಗ್ರಾಹಕರಿಗೆ ಆವಾಜ್ ಹಾಕಿ ನೀವು 10-20 ರೂಪಾಯಿ ಕೇಳ್ತಿರಲ್ಲ, ಅದು ಅನ್ಬೋದು, ಒಂದು ಲೆವೆಲ್ಗೆ ಅನ್ಬೋದು. ಆದರೆ ನೀವು ಆಡುವ ಮಾತು, ನೀವು ಕೇಳುವ ರೀತಿ, ನೀವು ಬರಲ್ಲ ನಿಮ್ಗೊಂದು ಬರಲ್ಲ ಅಂದರೂ ಅದನ್ನು ಸಹಿಸ್ಕೊಳ್ಬೋದು. ನಿಮಗೆ ಮನೆಗೆ ಹೋಗ್ಲಿಕ್ಕೆ 3-4 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಅದು ಮತ್ತೆ ಅಲ್ಲೇನು ಸಿಗಲ್ಲ, ಅದನ್ನಾದರೂ ಒಂದು ಸಹಿಸ್ಕೊಳ್ಳಿ. ಆದರೆ ನೀವು ಕೇಳುವಂಥ ಒಂದು ಮಾತಿದೆಯಲ್ಲ, 50 ರೂಪಾಯಿ ಒಂದು ಲೆವೆಲಿಗೆ, ಒಂದು 4 ಕಿಲೋಮೀಟ್ರಿಗೆ 50 ರೂಪಾಯಿ ಆಗೋಗಿದ್ರೆ 150 ರೂಪಾಯಿ ಕೊಡಿ, ನಿಮ್ಮ ರೇಟ್ ಹೇಳಿ, ಯಾಕೆ ನೀವು ಕೇಳಬಾರ್ದಾ, ಮತ್ತೆ ಯಾಕೆ ಕೇಳಿದ್ರಿ ಎನ್ನುವಂಥ ಒಂದು ದುರಹಂಕಾರದ ಮಾತಿದೆಯಲ್ಲ, ಅದು ಕಡಿವಾಣ ಹಾಕಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಜಾಯಿಂಟ್ ಕಮಿಷನರ್, ಬೆಂಗಳೂರು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ಮತ್ತೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಲೂ ಆಟೋದವರು ತಲೆ ಬಾಗಿಲ್ಲ ಅಂದರೆ ಮುಂದಿನ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಇದೀಗ ಟ್ರಾಫಿಕ್ ಇಲಾಖೆ ಅಂದರೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರು ಮುಂದಿನ ಆಲೋಚನೆಗೆ ತಮ್ಮ ನಿರ್ಧಾರವನ್ನು ಪ್ರಕಟಣವನ್ನು ಕೂಡ ಮಾಡಲಾಗಿದೆ ಮತ್ತು ಸರ್ಕಾರಕ್ಕೆ ತಮ್ಮ ವರದಿಯನ್ನು ಕೂಡ ಸಲ್ಲಿಸುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.